ನಮಸ್ತೆ ಮಕ್ಕಳೇ, ಇವತ್ತು ನಾನು 9ನೇ ತರಗತಿಯ ಸಿರಿಕನ್ನಡದ ಭಾಗ 2ರ ಪದ್ಯ ಭಾಗ ಹೇಮಂತವನ್ನು ಹಾಡುತ್ತಾ ವಿವರಿಸ್ತೀನಿ, ಕೇಳ್ಕೊಳ್ಳಿ. ಹೇಮಂತ ಋತುರಾಜನಿಳೆಗೆ ಬಂದಿಳಿ ಬಂದು, ಹೂವಿಲ್ಲ ಹಸಿರಿಲ್ಲ ಚಿಗುರಲೆಗಳಿಲ್ಲ, ದುಂಬಿಗಳ ದನಿಗಿಲ್ಲ ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧ ತರುವ ಮರುತನಿಲ್ಲ, ಕುಸುಮ ಗಂಧ ತರುವ ಮರುತನಿಲ್ಲ. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಹೇಮಂತ ರಾಜನು ಭೂಮಿಗೆ ಬಂದಿಳಿದಾಗ ಗಿಡಮರಗಳಲ್ಲಿ ಸುಂದರವಾದ ಹೂವಿಲ್ಲ, ಹಸುರಿಲ್ಲ, ಚಿಗುರಿದ ಎಲೆಗಳಿಲ್ಲ, ದುಂಬಿಗಳ ಝೇಂಕಾರವಿಲ್ಲ, ಹಕ್ಕಿಗಳ ಹಾಡಿಲ್ಲ, ಹೂವಿನ ಸುವಾಸನೆಯನ್ನು ಹೊತ್ತು ತರುವ ಗಾಳಿಯಿಲ್ಲ. ಚೆಂಗುಡಿಯ ಸಿಂಗರದ ವರವಋತಗಳೆನ್ನೆನಿಸಿ ಮೆರೆವ ಗಿಡಬಳ್ಳಿ ಬರಿದೇ ಮೊಗವಿಳಿಸಿ, ಮೌನದಲ್ಲಿ ಮನ ತೆಗೆದು ಮನ ಮುರಿದು ನಿಂದಿಹವು ಭಾಗ್ಯಹೀನರ ಹೋಲು ದೀನರೆಂದೆನಿಸಿ. 2ನೇ ಭಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮರಗಿಡ ಬಳ್ಳಿಗಳು ಚೆಂದಾದ ಕುಡಿಯಿಂದ ಸಡಗರದಿಂದ ಶೃಂಗಾರವಾದ ರಥದ ತೇರು ತರಹ ಮರೆಯುವ ಬದಲು ಸಪ್ಪಗಾಗಿವೆ. ಮೌನವಾಗಿದ್ದು ಬರಿದಾಗಿರುವ ಗಿಡ ಮರಗಳು ಮನಸ್ಸಿಲ್ಲದೆ ಹೇಮಂತ ಋತುವಿನ ಶಾಪದಿಂದ ಸುಮ್ಮನೆ ನಿಂತುಕೊಂಡಿವೆ. ಭಾಗ್ಯವೇ ಇಲ್ಲದಂತಿರುವ ಬಡವರಂತೆ ಎಲ್ಲವನ್ನು ಕಳೆದುಕೊಂಡಿವೆ. ಮಂಜು ಮುಸುಕನ್ನು ಹೊದ್ದು ಹೊಲಗದ್ದೆಗಳು ಮಲಗಿ ಸುಯ್ಯಳೆರ ಸೂಸುತ್ತಿವೆ ನಿನ್ನ ಅಳಿದು, ಮೆಲ್ಲ ಮೆಲ್ಲನೆ ಸರಿದು ಮೊಗದ ಜೀವನಿಗೆ ಎಳೆದು, ತುಂಗೆ ತೋರೆ ಹರಿಯುತ್ತಿದೆ ನಡುಗಿ ಮೈಮೆನೆದು. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿ ತಂಪಾದ ಗಾಳಿಯನ್ನು ಸೂಸುತ್ತಿವೆ. ಹೇಮಂತ ಋತುವನ್ನು ಬೈದುಕೊಂಡು ನದಿಯು ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹರಿಯುತ್ತಿದೆ. ಹಣ್ಣೆಲೆಗಳು ದುರುತಿಹ ಬರಲು ಮರಗಳ ನೀರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ, ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿಂಡನಿದೆ ಮಾನವನ ಜೀವ ಸೆರೆ ಸಿಕ್ಕಿ. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಹೇಮಂತ ಋತುವಿನಲ್ಲಿ ಮರಗಳ ಎಲೆಗಳು ಹಣ್ಣಾಗಿ ಉದುರುತ್ತವೆ, ಮರ ಪೋಳಾಗುತ್ತದೆ. ಮರಗಳ ಸ್ಥಿತಿ ನೋಡಿ ಕಾನನದ ಹಕ್ಕಿ ಕೂಡ ಕಣ್ಣೀರು ಸುರಿಸುತ್ತಿದೆ. ತಣ್ಣನೆಯ ಗಾಳಿಯಲ್ಲಿ ಮಂಜಿನ ಹನಿಯಲ್ಲಿ ಮನುಷ್ಯರು ಸಹಿತ ಚಳಿಯಲ್ಲಿ ಬಂದಿಯಾಗಿದ್ದಾರೆ. ಎತ್ತಲಂ ಬಿಳಿ ಮಂಜು ಎತ್ತಲಂ ಹಿಮಗಾಳಿ ಎತ್ತಲಂ ನಡುಗುತಿಹ ನಿರವಾಲೋಕ, ಎತ್ತಲಂ ಬರಡು ಬನವೆತ್ತಲಂ ಜಡದ ಜನ ಎತ್ತಲಂ ಶೂನ್ಯ ಮನ ಮರುಗುತಿಹ ಮರುಕ. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಎಲ್ಲ ಕಡೆಯೂ ಬಿಳಿಯ ಹಿಮದ ಮಂಜು ಕಾಣುತ್ತದೆ, ಹಿಮದ ಗಾಳಿಯೇ ತುಂಬಿರುತ್ತದೆ. ಇದರ ಪರಿಣಾಮವಾಗಿ ಎಲ್ಲ ಕಡೆಯಲ್ಲಿಯೂ ಚಳಿಗೆ ನಡುಗುತ್ತಾ ನಿಶಬ್ದವಾಗಿರುತ್ತದೆ ಲೋಕ. ಬರಡಾಗಿರುವ ಕಾಡು ಮೇಡುಗಳು, ಜಡಸ್ಥಿತಿಯಲ್ಲಿರುವ ಜನರು, ಎಲ್ಲ ಕಡೆಯೂ ಏನೂ ಇಲ್ಲದಂತಹ ಶೂನ್ಯ ಸ್ಥಿತಿ ಕಾಣುತ್ತದೆ. ಇದನ್ನು ಕಂಡು ಕನಿಕರ ಪಡುತ್ತಿರುವ ದುಃಖಿಸುವ ಮನಸ್ಸು ಕಾಣುತ್ತದೆ. ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮ. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಮನುಷ್ಯನ ಬದುಕು ಸದಾ ಸಂಭ್ರಮದ ವಸಂತ. ಋತುವೇ ಆಗಿರುವುದಿಲ್ಲ. ಕೆಲವೊಂದು ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ. ಆದ್ದರಿಂದ ವಿಧಿಯನ್ನು ಅಳೆಯಬಾರದು. ಹೇಮಂತನ ಕಠಿಣ ಶಾಸನವನ್ನು ನೈಸರ್ಗಿಕ
ನಿಸರ್ಗದ ನಿಯಮ ಎಂದು ಸ್ವೀಕರಿಸಬೇಕು. ಹೊಸ ಕಾಲಕ್ಕೆ ಮಾನವ ಕಾಯಬೇಕು ಎನ್ನುವುದೇ ಕವಿಯ ಆಶಯವಾಗಿದೆ. ಹೇಮಂತ ಕವಿತೆಯನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ ರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯ. 1914 ಫೆಬ್ರವರಿ 8 ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದ ಎಸ್.ವಿ. ಪರಮೇಶ್ವರ ಭಟ್ಟರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ. ಭಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಭಟ್ಟರದು. ಪದಗಳ ಅರ್ಥ: ಇಳೆ ಭೂಮಿ, ಗಂಧ ಪರಿಮಳ ಸುವಾಸನೆ, ಮರುತ ಮಾರುತ ಗಾಳಿ, ಚೆಂಗುಡಿ ಚಿಗುರೆಲೆ ಕೆಂಪಾದ ಚಿಗುರೆಲೆ ಎಂಬ ಕೆಂಪು ಪತಾಕೆ, ವರುತ ರಥ ತೇರು, ಮೋಗ ಮುಖ, ಜವನಿಕೆ ಮುಖಪರದೆ, ಬರಲು ಮರ ಎಲೆಗಳನ್ನು ದುರಿಸಿ ಬರಿದಾದ ಕೇವಲ ಗೆಲ್ಲುಗಳಷ್ಟೇ ಇರುವ ಮರ, ಕಾನನದ ಹಕ್ಕಿ ಕಾಡು ಹಕ್ಕಿ, ನೀರವ ಮೌನ. ಪ್ರವೇಶ: ವಸಂತವನ್ನು ಋತುಗಳ ರಾಜ ಎಂದು ಎಲ್ಲರೂ ಕರೆಯುತ್ತಾರೆ. ವಸಂತ ಬಂದಾಗ ಪ್ರಕೃತಿಯು ಹಸುರುಟ್ಟು ನಿಲ್ಲುತ್ತದೆ. ಹಕ್ಕಿಗಳು ಲವಲವಿಕೆಯಿಂದ ಹಾರಾಡುತ್ತವೆ. ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತದೆ. ಆದರೆ ಹೇಮಂತ ಋತುವಿನಲ್ಲಿ ಆರಂಭದ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ. ಎಲ್ಲೆಲ್ಲೂ ಹಿಮ, ಮಂಜು, ಚಳಿ. ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ.